ಇವರೆಲ್ಲ ಕೃಷ್ಣನ್ ತಲೆ ಮೇಲೆ ಕಟ್ತಾ ಇದ್ದಾರಲ್ಲ, ಅದೆಲ್ಲ ಸುಳ್ಳು ಅಕ್ಕ. ಇವರೆಲ್ಲ ಪ್ಲಾನ್ ಮಾಡಿ ಕೃಷ್ಣನ ಇದರಲ್ಲಿ ಸಿಕ್ಕಾಕ್ಸ್ತಿದ್ದಾರೆ. ಏನ್ ಮಾತಾಡ್ತಿದ್ರ ಮೇಡಮ್ ನೀವು? ನಿಮ್ಮ ಮಾತು ನಾಲ್ಗೆ ಹಿಡ್ತಾ ಇರಲಿ. ಈ ಶಾಂತಿ ಜ್ಯುವೆಲರ್ಸ್ ಸಂಸ್ಥೆಯಲ್ಲಿ 15 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ತುಂಬಾ ಕಷ್ಟಪಟ್ಟಿದ್ದೀನಿ. ನನ್ನ ಜೀವನನೇ ಈ ಶಾಂತಿ ಜ್ಯುವೆಲರ್ಸ್ಗೋಸ್ಕರ ಮುಡುಪಾಗಿಟ್ಟಿದ್ದೀನಿ. ನಾನೇನು ಅಂತ ಸರ್ ತುಂಬಾ ಚೆನ್ನಾಗಿ ಗೊತ್ತು. ನೀವು ನಿನ್ನೆ ಮೊನ್ನೆ ಬಂದಿರೋ ಹುಡುಗಿ. ಏನ್ ಸರ್ ನನ್ನನ್ನೇ ಕಳ್ಳ ಮೋಸಗಾರ ಅಂತ ಹೇಳ್ತಾ ಇದ್ದಾರೆ. ನನಗೆ ತುಂಬಾ ಅವಮಾನ ಆಗ್ತಾ ಇದೆ ಸರ್. ಏನ್ ಸರ್ ಇದು ಅನ್ಯಾಯ? ಸರ್ ನಿಜವಾಗ್ಲೂ ನನ್ನ ಸುಳ್ಳು ಹೇಳ್ತಾ ಇಲ್ಲ ಸರ್. ಈ ಥರ ವಿಷಯದಲ್ಲಿ ಸುಳ್ಳು ಹೇಳಿ ನನಗೇನು ಸಿಗುತ್ತೆ ಸರ್? ಈ ಹುಡುಗಿನೇ ಇಲ್ಲಿಗೆ ಬಂದು ಏನೇನೋ ಸುಳ್ಳು ಹೇಳ್ತಾ ಇರೋದು. ನಾನು ಇಷ್ಟು ವರ್ಷ ನಿಮಗೋಸ್ಕರ ನಿಯತ್ತಾಗಿ ದುಡಿತಾ ಇದ್ದೀನಿ. ನನ್ನ ಬಗ್ಗೆ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತು. ನಾನೇನು, ನನ್ನ ಕೆಲಸ ಏನು ಅಂತ. ನೀವೇ ಅದ್ರ ಬಗ್ಗೆ ದಯವಿಟ್ಟು ಮಾತಾಡಿ ಸರ್, ಪ್ಲೀಸ್ ಸರ್. ನಾನು ಈ ಥರ ಕೆಲಸ ಮಾಡೋಕ್ಕಾಗುತ್ತಾ ಸರ್? ಸರ್, ಈ ಹುಡುಗಿ ಕೃಷ್ಣನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾಳೆ ಸರ್. ಕೃಷ್ಣನ್ ಪರವಾಗಿ ಮಾತಾಡ್ತಿದ್ದಾಳೆ. ಅದೇನಕ್ಕೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಸರ್. ಸರ್, ಈ ಹುಡುಗಿ ಕೃಷ್ಣನ... ರುಕು, ನಿನ್ನ ಉದ್ದೇಶ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ಸಹಾಯ ಮಾಡಕ್ಕೆ ಬಂದಿದ್ಯಾ ಅಂತಲೂ ನನಗೆ ಚೆನ್ನಾಗಿ ಗೊತ್ತು. ಆದರೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಅವ್ರು ಎಷ್ಟು ವರ್ಷದಿಂದ ನಮ್ಮ ಕಂಪ್ನಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಯಾಕೆ ಸುಳ್ಳು ಹೇಳಬೇಕು? ಅವ್ರಿಗೆ ಅದರಿಂದ ಏನು ಲಾಭ ಸಿಗುತ್ತೆ? ಅದ್ರ ಅಗತ್ಯ ಏನಿದೆ ರುಕು? ಆದ್ರೆ ಕೃಷ್ಣನ ವಿಷಯದಲ್ಲಿ ಅವರೇ ಹೇಳೋ ಹಾಗೆ ತಾಳ ಮೇಳ ಎಲ್ಲ ಕೂಡ ಬರ್ತಿದ್ಯಲ್ಲ ರುಕು. ಸ್ವಂತ ತಂದೆ ಅಂಗಡಿಯಿಂದ ಕದಿಯುವಂಥದ್ದು ಕೃಷ್ಣನಿಗೆ ಏನಿದೆ ಅಕ್ಕ? ಹೇಳಕ್ಕ, ಕೇಳ್ತಾ ಇದ್ದಾರಲ್ಲ, ಮಗನ್ಗೆ ಅಪ್ಪನ ಅಂಗಡಿ ಲಾಕರಿಂದ ಚಿನ್ನ ಕದಿಯುವಂಥದ್ದು ಏನಿದೆ? ಅದರಿಂದ ಅವನಿಗೇನು ಲಾಭ? ಎಲ್ಲ ಕಡೆ ಕ್ಯಾಮ್ರಾ ಇರುತ್ತೆ ಅಂತ ಅವನಿಗೆ ಗೊತ್ತಿರಲ್ವಾ? ಜನ ಓಡಾಡ್ತಾ ಇರ್ತಾರೆ ಅನ್ನೋ ಬುದ್ಧಿ ಇಲ್ವಾ? ಅಷ್ಟು ಟೆನ್ಷನಲ್ಲಿ ಕದಿಯುವಂಥ ಅನಿವಾರ್ಯತೆ, ಅವಶ್ಯಕತೆ ಏನಿದೆ ಅಂತ? ದಿನಕರ್ ಮತ್ತೆ ಈ ಗಾರ್ಡ್ ಸುಳ್ಳು ಯಾಕೆ ಹೇಳ್ತಾರೆ ಅಂತ ನೀನು ಕೇಳ್ತಿದ್ಯಾ. ಕೃಷ್ಣ ಯಾಕೆ ಕದೀತಾನೆ ಅಂತ ನಾನು ಕೇಳ್ತಾ ಇದ್ದೀನಿ. ಇಲ್ಲಿ ಯಾರೋ ಒಬ್ರು ಸರಿ, ಯಾರೋ ಒಬ್ರು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅದನ್ನೆಲ್ಲ ನಿರ್ಧಾರ ಮಾಡೋಕ್ಕೆ ಪೊಲೀಸ್ ಇದ್ದಾರೆ. ಅವ್ರನ್ನ ಕರ್ಸೋಣ, ಅವರೇ ನಿರ್ಧಾರ ಮಾಡಲಿ. ಪೊಲೀಸ್ ಬಂದು ಮನೆ ವಿಷಯ ನಿರ್ಧಾರ ಮಾಡೋದಕ್ಕೆ ಅವಕಾಶ ಕೊಡೋದು ಯಾಕೆ? ಆಯ್ತು, ಪೊಲೀಸ್ ಅವ್ರನ್ನ ಏನು ಅಂತ ಕರೆಸ್ತೀರಾ? ಕೃಷ್ಣ ಕದ್ದಿದ್ದಾನೆ ಅಂತನಾ?